ಸ್ನೇಹಿತರ ಕಳೆದ ಬಾರಿ ನಾನು ಒಂದು ವಿಡಿಯೋನ ಮಾಡಿದ್ದೆ. ಅದರಲ್ಲಿ ಹೇಳಿದ್ದೆ ಜನವರಿ 1ರ ಬಳಿಕ ಮಾರ್ಕೆಟ್ ಮೇಲೆ ಹೋಗುವಂತ ಸಾಧ್ಯತೆ ಇದೆ ಅಂತ ಹೇಳಿ. ನೀವು ನೋಡ್ತಿರ್ಬೋದು ಜನವರಿ 1ರ ಬಳಿಕ ಮಾರ್ಕೆಟ್ ಕೂಡ ಮೇಲೆ ಹೋಗ್ತಾ ಇದೆ. ಹಾಗೇನೆ FIIs ಇವ್ರನ್ನ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಕರಿತೀವಿ. ನಿನ್ನೆ ಒಂದೇ ದಿನದಲ್ಲೇ ಅಂದ್ರೆ ಜನವರಿ 2ನೇ ತಾರೀಕು ಇವರು 1506 ಕೋಟಿ ನೆಟ್ ಬೈಯಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನೋಡಿ, FIIs ದುಡ್ಡು ಹಾಕ್ತಿದ್ದಾರೆ ಅಂತಂದ್ರೆ ಸುಮ್ನೆ ದುಡ್ಡು ಹಾಕೋದಿಲ್ಲ, ಅದಕ್ಕೊಂದು ರೀಸನ್ ಇರುತ್ತೆ. ಅವರು ಲಾಭ ಇದ್ರೆ ಮಾತ್ರ ದುಡ್ಡನ್ನ ಹಾಕ್ತಾರೆ. ಸೊ ಮಾರ್ಕೆಟ್ ಏನಕ್ಕೆ ಫಾಲ್ ಆಗ್ತಾ ಇತ್ತು ಅದು ಕೂಡ ನಿಮಗೆ ಗೊತ್ತಿದೆ. ಇದೇ FIIs ಇದೇ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ ಏನ್ ಮಾಡಿದ್ರು, ಇವರ ಹಣನ ನಮ್ಮ ಭಾರತೀಯ ಷೇರು ಮಾರ್ಕೆಟ್ ಇಂದ ಪುಲ್ ಔಟ್ ಮಾಡಿ ಚೀನಾ ಮಾರ್ಕೆಟ್ ಗೆ ಹಾಕಿದ್ರು. ಓಕೆನಾ, ಇದರಿಂದ ನಮ್ಮ ಮಾರ್ಕೆಟ್ ಕ್ರಾಶ್ ಆಯ್ತು ಅಂತ ಹೇಳ್ಬಹುದು. ಸೊ ಈಗ ಇದೇ FIIs ಮತ್ತೆ ನೆಟ್ ಬೈಯಿಂಗ್ ನ ಶುರು ಮಾಡಿದಾರೆ ಅಂತ ಕೂಡ ಹೇಳ್ಬಹುದು. ಸರ್ ಹಾಗಾದ್ರೆ ಇನ್ಮೇಲೆ ಮಾರ್ಕೆಟ್ ಕಂಟಿನ್ಯೂಸ್ ಮೇಲೆ ಹೋಗುತ್ತಾ, ಫುಲ್ ಬುಲ್ಲಿಶ್ ವೇ ಒಳಗಿರುತ್ತೆ ಅಂತಂದ್ರೆ ಆ ರೀತಿ ಇರೋದಿಲ್ಲ. ಸಮ್ ಟೈಮ್ಸ್ ಇದು ಸೈಡ್ ವೇಸ್ ಹೋಗಿ ಆಮೇಲೆ ಮೇಲೆ ಹೋಗ್ತಕ್ಕಂಥ ಸಾಧ್ಯತೆ ಇದೆ. ಏನಕ್ಕೆ ಅಂತಂದ್ರೆ ನಮ್ಗೆ ಗೊತ್ತಿರಬಹುದು, ನಮ್ಮ ಕ್ವಾರ್ಟರ್ ಟು GDP ನಮ್ಮ ಭಾರತದ GDP ಏನಾಗಿತ್ತು 5.4% ರೆಡ್ಯೂಸ್ ಆಗಿದೆ. ಓಕೆನಾ, ಇದು ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಈಗ ಕರೆಂಟ್ಲಿ ರುಪಿ ಪ್ರೈಸ್ ಕೂಡ ನಿಮಗೆ ಗೊತ್ತಿದೆ, $1ಗೆ ಎಷ್ಟು ದಿನ 83 ರೂಪಾಯಿ ಇತ್ತು, ಈಗ 85 ರೂಪಾಯಿ ಆಗಿದೆ. ಅಂದ್ರೆ ನಮ್ಮ ಒಂದು ರುಪಿನ ಮೌಲ್ಯ ಏನಿದೆ ಇದು ಕಮ್ಮಿ ಆಗ್ತಿದೆ ಅಂತ ಹೇಳ್ಬಹುದು. ಸೊ ಇದು ಹೂಡಿಕೆ ಮಾಡ್ಲಿಕ್ಕೆ ಸರಿಯಾದ ಟೈಮ್ ಅಂತ ನಾನು ಹೇಳ್ಬಹುದು. ಬಟ್ ಆದ್ರೆ ಒಂದೇ ದಿನದಲ್ಲೇ ನಾನು ಪ್ರಾಫಿಟ್ ಕಾಣಬೇಕು, ಒಂದೇ ದಿನದಲ್ಲೇ ಮಾರ್ಕೆಟ್ ನನಗೆ ಬುಲ್ಲಿಶ್ ವೇ ಒಳಗೆ ಹೋಗ್ಬೇಕು ಅಂತಂದ್ರೆ ಅದು ಸಾಧ್ಯ ಇಲ್ಲ. ಓಕೆ, ಮಾರ್ಕೆಟ್ ನಲ್ಲಿ ಚಿಕ್ಕ ಚಿಕ್ಕ ಕರೆಕ್ಷನ್ ಗಳು ಇರುತ್ತೆ. 100 ಪಾಯಿಂಟ್ ಕೆಳಗಡೆ ಬರುತ್ತೆ, 200 ಬರುತ್ತೆ, 300 ಪಾಯಿಂಟ್ ಮೇಲ್ಗಡೆ ಹೋಗುತ್ತೆ. ಈ ರೀತಿಯಾಗಿ ಸಡನ್ ಆಗಿ ಮೇಲೆ ಹೋಗುವಂತ ಸಾಧ್ಯತೆ ಇದೆ. ಜಾಸ್ತಿ ಫೋಕಸ್ ಮಾಡಬೇಕಾಗಿರ್ತಕ್ಕಂಥದ್ದು ನೀವು ಫೆಬ್ರವರಿ 1. ಏನಕ್ಕೆ ಅಂದ್ರೆ ಅವತ್ತು ಬಜೆಟ್ ಇದೆ. ಇದೇ ನಿರ್ಮಲಾ ಸೀತಾರಾಮನ್ ಅವರು ಯಾವ ಸೆಕ್ಟರ್ಗೆ ಎಷ್ಟು ದುಡ್ಡನ್ನ ಕೊಡ್ತಾರೆ, ಓಕೆನಾ, ಬಿಸ್ನೆಸ್ ರಿಲೇಟೆಡ್ ಇವರು ಜಾಸ್ತಿ ಪ್ರೋತ್ಸಾಹ ಕೊಡ್ತಾರ, ಇದನ್ನೆಲ್ಲ ನಾವು ತಲೆಯಲ್ಲಿ ಇಟ್ಕೊಳ್ಬೇಕಾಗಿರುತ್ತೆ. ಸೊ ಇದನ್ನ ನೋಡ್ಬಿಟ್ಟು ನಾವು ಶೇರ್ ಮಾರ್ಕೆಟ್ ಗೆ ಎಂಟರ್ ಆಗೋದು ಸೂಕ್ತ ಅನ್ನೋದು ನನ್ನ ಒಂದು ಅಭಿಪ್ರಾಯ ಆಗಿದೆ. ಸೊ ಫೆಬ್ರವರಿ 1ರವರೆಗೂ ವೇಟ್ ಮಾಡಿ ಅಂತ ಹೇಳಿ ನಾನು ನಿಮಗೆ ಸಲಹೆನ ಕೊಡ್ತಾ ಇದ್ದೀನಿ. ಇದು ಯಾವುದೇ ರೀತಿಯ ಬೈ ಅಂಡ್ ಸೆಲ್ ರೆಕಮೆಂಡೇಶನ್ ಆಗಿರೋದಿಲ್ಲ, ಇದು ಬರೀ ಎಜುಕೇಶನ್ ಪರ್ಪಸ್ ಗೆ ಮಾತ್ರ. ಸೊ ಇದೇ ರೀತಿ ನಿಮಗೆ ಒಂದು ಕಂಟೆಂಟ್ ಬೇಕು ಅಂತಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಮ್ಮ ಒಂದು ಅಕಾಡೆಮಿಗೆ ನೀವು ಏನಾದರೂ ಸೇರ್ಬೇಕು ಅಂತಂದ್ರೆ, ಶೇರ್ ಮಾರ್ಕೆಟ್ ಬಗ್ಗೆ ಕಲಿಬೇಕು, ಟ್ರೇಡಿಂಗ್ ಬಗ್ಗೆ ಕಲಿಬೇಕು, ಕ್ರಿಪ್ಟೋ ಬಗ್ಗೆ ಕಲಿಬೇಕು ಅಂತಂದ್ರೆ ಮೇಲ್ಗಡೆ ಕಾಣ್ತಿರ್ತಕ್ಕಂಥ ಈ ನಂಬರ್ಗೆ ಕರೆ ಮಾಡಿ ನನ್ನ ಕೋರ್ಸ್ ಡೀಟೇಲ್ಸ್ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನೀವು ನೀಡತಕ್ಕಂಥ ಈ ಒಂದು ವಿಡಿಯೋನ ನಮಗೆ ಇನ್ನೂ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.